ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ವಿಷಯನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದೇನೆಂದರೆ, ನನ್ನ ಹಸ್ಬೆಂಡ್ ಆಫೀಸಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ರು. ಪ್ಲಾಸ್ಟಿಕ್ನ ಹೇಗೆ ಅವಾಯ್ಡ್ ಮಾಡ್ತೀರಾ ಮನೇಲಿ ಅನ್ನೋ ಒಂದು ಟಾಸ್ಕನ್ನು ಕೊಟ್ಟಿದ್ರು. ಸೊ ಅದರಿಂದ ಎಷ್ಟೋ ಜನ ಮನೆಗೆ ಹೆಲ್ಪ್ ಆಗಿದೆ. ಏನಕ್ಕೆ ಅಂದರೆ, ಎಷ್ಟೋ ಜನ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡದೇ ಇರೋರು ಅವಾಯ್ಡ್ ಮಾಡಿದ್ದಾರೆ ಬಿಕಾಸ್ ಆಫ್ ದಟ್ ಟಾಸ್ಕ್. ಸೊ ನಾವು ಅದೇ ರೀತಿ ಆ ಟಾಸ್ಕ್ ಮುಖಾಂತರ ಒಂದು ಮನೆಗೆ ಹೆಲ್ಪ್ ಆಗೋ ರೀತಿ ಒಂದು ಪ್ಲಾಸ್ಟಿಕ್ ಐಟಮ್ನ ಚೇಂಜ್ ಮಾಡಿದ್ವಿ. ಅದೇನು ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅದೇನು ಅಂತ ನೋಡೋಣ. ಸೊ ನೋಡಿ, ನಾವು ಪ್ಲಾಸ್ಟಿಕ್ ಡಬ್ಬನ ಯೂಸ್ ಮಾಡ್ತಾ ಇದ್ವಿ, ಪ್ಲಾಸ್ಟಿಕ್ ಬಾಕ್ಸಸ್ನ. ಅಂದ್ರೆ ಆ ಹಿಟ್ಟನ್ನ ಸ್ಟೋರ್ ಮಾಡಕ್ಕೆ, ಅಕ್ಕಿನ ಸ್ಟೋರ್ ಮಾಡಕ್ಕೆ. ನಾವು ಈ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಕ್ಕೆ, ಅಂದ್ರೆ ಪ್ಲಾಸ್ಟಿಕ್ ನ ಯಾವ ರೀತಿ ಅವಾಯ್ಡ್ ಮಾಡ್ತಾರೆ ಅಂತ ಕೇಳಿದ್ರಲ್ವಾ, ಸೊ ಅದಕ್ಕೋಸ್ಕರ ನಾವು ಸ್ಟೀಲ್ ಬಾಕ್ಸ್ ನ ಈ ಪ್ಲಾಸ್ಟಿಕ್ ಬದಲು ಯೂಸ್ ಮಾಡ್ತಾ ಇದ್ವಿ. ಇಷ್ಟನ್ನ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡೋದು ಬೆಟರ್. ಹೆಲ್ತಿಗೂ ಒಳ್ಳೇದು, ಹಾಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಅಲ್ಲಿ ಯೂಸ್ ಮಾಡೋದ್ರಿಂದ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ಇದ್ರಿಂದ ನನ್ಗೊಂದು ಬೆನಿಫಿಟ್ ಆಯ್ತು. ತುಂಬಾ ದಿನದಿಂದ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ವಿ, ಆಗಿರ್ಲಿಲ್ಲ. ಬಟ್ ಇವಾಗ ಅವರು ಹೇಳಿದ ರೀಸನ್ ಒಂದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಅದಕ್ಕೆ ಅವ್ರಿಗೂ ನಾವು ಇದೇ ತರ ವಿಡಿಯೋನ ಮಾಡಿ ಕಳಿಸ್ಬೇಕು, ಯಾವ ತರ ನಾವು ಅವಾಯ್ಡ್ ಮಾಡಿದೀನಿ ಅಂತ. ಸೊ ನೋಡಿ, ನಾನು ನಿನ್ನೆ ಶಾಪಿಂಗ್ ಹೋಗಿದ್ವಿ. ಅದ್ರಲ್ಲಿ ಈ ತರ ಬಾಕ್ಸ್ ಗಳು 4 ತಂದ್ವಿ, 5 kg. ಹಾಗೆ ಒಂದು 8 kgs ತಗೊಬಂದ್ವಿ. 5 kgs 4. ಸೊ ನೋಡಿ, ನಾನು ಈ ತರ 4 ಬಾಕ್ಸ್ ತಗೊಂಡಿದ್ದೀನಿ. ಒಂದಕ್ಕೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಹಾಗೆ ರಾಗಿ ಹಿಟ್ಟು ಎಲ್ಲ ಸ್ಟೋರ್ ಮಾಡಕ್ಕೆ. ಸೊ ಹಾಗೇನೆ ನಾನು ತುಂಬಾ ದೊಡ್ಡದು ತಗೊಂಡಿಲ್ಲ, ತುಂಬಾ ಚಿಕ್ಕದು ತಗೊಂಡಿಲ್ಲ, ಕರೆಕ್ಟ್ ಸೈಜ್ ತಗೊಂಡಿದ್ದೀನಿ, ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಸೊ ಏನಾದ್ರೂ ಹಿಟ್ಟನ್ನ ಬಿಡ್ಸಕ್ಕೆಲ್ಲ ತಗೊಂಡು ಹೋಗಕ್ಕೆ ಚೆನ್ನಾಗಿದೆ. ಹಾಗೆ ಈ ಶುಗರು ಮತ್ತೆ ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಎಲ್ಲ ಸ್ಟೋರ್ ಮಾಡಕ್ಕೆ ಈ ತರ ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನ ಒಂದು 6 ತಗೊಂಡ್ಬಂದ್ವಿ. ಸೊ ಖುಷಿ ಆಯ್ತು. ತುಂಬಾ ದಿನಗಳಿಂದ ನಾನು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಅವಾಯ್ಡ್ ಮಾಡಿ ಸ್ಟೀಲ್ ಬಾಕ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗಿರ್ಲಿಲ್ಲ. ಇವ್ರ ಆಫೀಸ್ ಮುಖಾಂತರ, ಅಂದ್ರೆ ಅವ್ರು ಹೇಳಿದ ರೀಸನ್ ಅಂತ ತುಂಬಾ ಹೆಲ್ಪ್ ಆಯ್ತು ನಮ್ಗೆ. ಇದೊಂದು ಒಳ್ಳೆ ಟಾಸ್ಕ್ ಅನ್ಸ್ತು ನನ್ಗೆ. ಸೊ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಶೇರ್ ಮಾಡಿದೀನಿ. ನಿಮ್ಗೆಲ್ಲ ಹೇಗ್ ಅನ್ನಿಸ್ತು? ಸೊ ನೀವೆಲ್ಲ ಹೇಗೆ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.